ಹರೇರಾಮ್. ತನ್ನ ಗುರುಪತ್ನಿಗೋಸ್ಕರವಾಗಿ ಕುಂಡಲಗಳನ್ನು ಬಹಳ ಕಷ್ಟಪಟ್ಟು ತಂದಿದ್ದಾನೆ ಉತ್ತಂಕ. ಮೋಸದಿಂದ ಆ ಕುಂಡಲಗಳನ್ನು ಕದ್ದೊಯ್ದಿದ್ದಾನೆ ತಕ್ಷಕ. ಆತ ಪರಾರಿಯಾಗಿದ್ದು ನಾಗಲೋಕಕ್ಕೆ. ನಗ್ನ ಕ್ಷಪಣಕನ ವೇಷದಲ್ಲಿ ಬಂದು ಕುಂಡಲಗಳನ್ನು ಎತ್ತುಕೊಂಡು ಹಾವಾಗಿ ಓಡಿದ್ದೆಲ್ಲಿಗೆ ತಕ್ಷಕ ಅಂದರೆ ನಾಗಲೋಕಕ್ಕೆ. ಅವನನ್ನು ಹಿಂಬಾಲಿಸಿ ನಾಗಲೋಕವನ್ನು ಪ್ರವೇಶ ಮಾಡಿದ್ದಾನೆ ಉತ್ತಂಕ. ಇಲ್ಲಿವರೆಗಾಗಿತ್ತಲ್ವ ಕತೆ. ಅದ್ಭುತವಾದ ನಾಗಲೋಕ ಅವನ ಮುಂದೆ ಗೋಚರವಾಗಿದೆ. ಈಗ ತಕ್ಷಕ ಈಗ ಉತ್ತಂಕ ಮುಂದೇನು ಮಾಡಬೇಕು ಅನ್ನೋ ಪ್ರಶ್ನೆ ಇದೆ. ಎರಡು ಪ್ರಶ್ನೆ ಇದೆ ಇಲ್ಲಿ. ಒಂದು, ಉತ್ತಂಕ ಬದುಕುಳಿತಾನ? ಯಾಕೆಂದರೆ ವಿಷಮಯವಾದ ಲೋಕ ಅದು. ಆ ಲೋಕದಲ್ಲಿ ಗಾಳಿಯೆಲ್ಲ ವಿಷವಿತ್ತಾನೆ. ಸರ್ಪಗಳು ಉಸಿರಾಡುವ ಗಾಳಿ ಇದೆಯಲ್ಲ, ಅಲ್ಲಿ ಸರ್ಪಗಳೆಲ್ಲ ದೃಷ್ಟಿ ವಿಷ ಅಥವಾ ಶ್ವಾಸ ವಿಷ, ಇಂಥ ಸರ್ಪಗಳೆಲ್ಲ ಇದೆ ಅಲ್ಲಿ. ನೋಡಿದರೆ ಸಾಕು ವಿಷಯ ಇರುತ್ತೆ ಅಂತ, ನೋಡಿದ್ರೂ ಕೂಡ ಸತ್ತೋಗ್ಬಿಡ್ತಾರೆ. ಅಂಥ ಸರ್ಪಗಳಿರೋ ಜಾಗ ಆಗಿದ್ದರಿಂದ ಪಾತಾಳ ವಿಷಮಯ. ಬದುಕಿ ಉಳಿತಾನ ಉತ್ತಂಕ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಇರೋದು, ನಾಗಭವನದಲ್ಲಿ ಎಷ್ಟು ಭವನಗಳಿಲ್ಲ, ನಾಗಲೋಕದಲ್ಲಿ ಎಷ್ಟು ಭವನಗಳಿಲ್ಲ, ಎಷ್ಟು ಬೀದಿಗಳಿಲ್ಲ ಅಲ್ವಾ, ಎಷ್ಟೆಲ್ಲ ಸರ್ಪಗಳಿಲ್ಲ. ತಕ್ಷಕನ ಮನೆ ಯಾವುದು ಅಂತ ಹೇಗೆ ಗೊತ್ತಾಗೋದು? ಗೊತ್ತಾದ್ರೂ ಅಲ್ಲಿಂದ ಕುಂಡಲಗಳನ್ನು ಮರಳಿ ಪಡೆಯೋದು ಹೇಗೆ ಅನ್ನೋ ದೊಡ್ಡ ಪ್ರಶ್ನೆ ಉತ್ತಂಕನ ಮುಂದೆ ಇದೆ. ಉತ್ತಂಕ ಏನು ಮಾಡ್ತಾನೆ? ಸ್ತೋತ್ರ ಮಾಡ್ತಾನೆ. ನಾಗರುಗಳು ದೇವತೆಗಳು ನೋಡಿ, ದೇವತೆಗಳ ವರ್ಗಕ್ಕೆ ಸೇರ್ತಾರೆ. ಈಗ ಸ್ವರ್ಗದ ದೇವತೆಗಳಿರ್ಬೋದು, ಯಕ್ಷಲೋಕದ ಯಕ್ಷರಿರ್ಬೋದು, ಗಂಧರ್ವ ಲೋಕದ ಗಂಧರ್ವರಿರ್ಬೋದು, ಕಿನ್ನರರು ಕಿಂಪುರುಷರು ಇರ್ಬೋದು, ಸಿದ್ಧರು ಚಾರಣರು ಇರ್ಬೋದು, ನಾಗರಿರ್ಬೋದು. ಇವರೆಲ್ಲ ದೇವವರ್ಗಕ್ಕೆ ಸೇರ್ತಾರೆ, ದೇವತೆಗಳ ಗುಂಪಿಗೆ ಸೇರ್ತಾರೆ. ಹಾಗಾಗಿ ಉತ್ತಂಕ ಸ್ತೋತ್ರ ಮಾಡ್ತಾನೆ ನಾಗರುಗಳನ್ನು. ಸ್ತೋತ್ರ ಮಂತ್ರ ಇವೆರಡೂ ತಪಸ್ವಿಗೆ ಅಸ್ತ್ರ. ಒಬ್ಬ ತಪಸ್ವಿ ಅವನು ಸ್ತೋತ್ರಗಳ ಮೂಲಕವೇ, ಮಂತ್ರಗಳ ಮೂಲಕವೇ ತನ್ನ ಎಲ್ಲ ಕಾರ್ಯನೂ ಸಾಧನೆ ಮಾಡ್ಕೋತಾನೆ. ವಾಗ್ಬಾಣ ಅಂತ ಹೇಳ್ತಾರೆ ನೋಡಿ. ಮಾತೇ ಬಾಣವಾಗ್ಬೋದು, ಮಾತೇ ಕಾರ್ಯ ಸಾಧನ ಆಗ್ಬೋದು. ಮಾತು ಅಂದರೆ ಮಂತ್ರ, ಮಾತು ಅಂದರೆ ಸ್ತೋತ್ರ. ಮಂತ್ರಗಳು ಸ್ತೋತ್ರಗಳ ಮೂಲಕ ಎಲ್ಲ ಕೆಲಸವನ್ನು ಸಾಧನೆ ಮಾಡ್ಕೋತಾರೆ ತಪಸ್ವಿಗಳು. ಆ ನಿಟ್ಟಿನಲ್ಲಿ ಉತ್ತಂಕ ಸ್ತೋತ್ರ ಮಾಡ್ತಾನೆ ನಾಗರುಗಳನ್ನು. ಐರಾವತ ಗೊತ್ತಾ ನಿಮಗೆ? ಐರಾವತ ಅಂದರೆ ಏನದು? ಇಂದ್ರದೇವನು ಏರುವ ಆನೆ, ಇಂದ್ರನ ವಾಹನ ಆನೆ. ಹಾಂ ನೋಡಿ, ಐರಾವತ ಅಂತ ಒಂದು ಸರ್ಪ ಕೂಡ ಇದೆ ಅಂತ. ಒಬ್ಬ ನಾಗರಾಜನಿಗೆ ಐರಾವತ ಅಂತ ಹೆಸರು. ನಾಗ ಶಬ್ದಕ್ಕೆ ಎರಡು ಅರ್ಥ ಇದೆ. ನಾಗ ಶಬ್ದಕ್ಕೆ ಒಂದರ್ಥ ಸರ್ಪ, ಒಂದರ್ಥ ಆನೆ, ಇನ್ನೊಂದರ್ಥ ಸರ್ಪ ಅಂತ. ಸಂಸ್ಕೃತದ ನಾಗ ಶಬ್ದಕ್ಕೆ ಎರಡರ್ಥ. ಒಂದರ್ಥ ಆನೆ, ಇನ್ನೊಂದರ್ಥ ನಾಗ, ಇನ್ನೊಂದರ್ಥ ಸರ್ಪ ಅಂತ. ಈಗ ಐರಾವತ ಅಂತ ಒಂದು ಸರ್ಪವೂ ಇದೆ, ಐರಾವತ ಅಂತ ಒಂದು ಆನೆಯೂ ಇದೆ. ಎಲ್ಲ ಆನೆಗಳ ರಾಜ, ಗಜರಾಜ, ಗಜ ಸಮ್ರಾಟ, ಇಂದ್ರನ ವಾಹನ ಐರಾವತ. ಅದಂತಾದರೆ ಇನ್ನೊಂದು ಕದ್ರುವಿನ ಮಕ್ಕಳ ಪೈಕಿಯಲ್ಲಿ ಮೂರನೇವನು ಐರಾವತನೆಂಬವನು. ಕದ್ರು ಅಂದರೆ ಗೊತ್ತಾ ನಮಗೆ ಯಾರು ಅಂತ? ಕದ್ರು ಅಂದರೆ ಕಶ್ಯಪರ ಪತ್ನಿ, ಎಲ್ಲ ನಾಗಗಳ ತಾಯಿ. ಸರ್ಪ ಸಂತಾನವೆಲ್ಲ ಅವಳಿಗೆ ಸೇರಿರ್ತಕ್ಕಂಥದ್ದು ಅಂತ. ನಾಗರುಗಳ ತಾಯಿ. ಆಕೆಗೆ ಸಹಸ್ರಾರು ಲಕ್ಷಾಂತರ ಕೋಟ್ಯಂತರ ನಾಗರುಗಳು ಮಕ್ಕಳು. ಆಕೆಯ ಮೊದಲನೇ ಮಗನೇ ಆದಿಶೇಷ, ವಿಷ್ಣುವಿನ ಪರ್ಯಂಕ. ಎರಡನೇವನು ವಾಸುಕಿ, ಮೂರನೇವನು ಐರಾವತ. ಈ ವಾಸುಕಿ ನಾಗರುಗಳಿಗೆಲ್ಲ ಚಕ್ರವರ್ತಿ, ಎಲ್ಲ ಸರ್ಪಗಳಿಗೂ ಅಧಿರಾಜ ಯಾರು?
ದೊಡ್ಡವನು ಯಾರು? ಮತ್ತೆ ಹೇಗಪ್ಪ? ಹೇಗಿದು ಮತ್ತೆ? ಅದು ದೊಡ್ಡವನಲ್ವ ರಾಜನಾಗಬೇಕಾಗಿರೋದು? ನಾಗರುಗಳ ರಾಜ ದೊಡ್ಡವನ್ ತಾನೇ ಆಗಬೇಕಾಗಿರೋದು. ಆದಿಶೇಷನೇ ದೊಡ್ಡವನು. ಆದಿಶೇಷನ ಮೇಲೆ ಎಲ್ಲ ಸರ್ಪಗಳಿಗೂ ಗೌರವ ಇದೆ, ವಾಸುಕಿಗೂ ಗೌರವ ಇದೆ. ಆದರೆ ಆದಿಶೇಷ ಯಾಕೆ ರಾಜನಾಗಲಿಲ್ಲ ಅಂದರೆ ಅವನಿಗೆ ಬೇಡ ಆಯ್ತದು. ಸರ್ಪಗಳ ಮೇಲೆ ಅವನಿಗೆ ಸಮಾಧಾನ ಇರಲಿಲ್ಲ. ವಿಷ ಕಾಡುತ್ತವೆ, ವೃಥಾ ಪೀಡೆ ಕೊಡ್ತವೆ ಜೀವಗಳಿಗೆ, ನನಗೆ ಇವರು ಸಹವಾಸ ಬೇಡ ಅಂತಲೇ ಶೇಷ ಹೊರಟು ಹೋಗಿದ್ದು ಅಲ್ಲಿಂದ. ನೋಡಿ, ವಿಷಜಂತುಗಳ ಮಧ್ಯೆ ಕೂಡ ಇಂಥ ಮನಸ್ಥಿತಿ ಇರುತ್ತೆ ಅಂತ. ಈ ಸರ್ಪಗಳು ಮಾಡುವ ಪೀಡೆ, ಕೊಡುವ ಕ್ಲೇಶವನ್ನು ಕಂಡು ಬೇಸತ್ತು ಇವರ ಸಹವಾಸ ಬೇಡ ನನಗೆ ಎಂಬ ಭಾವನೆಯಲ್ಲಿ ಆದಿಶೇಷ ವೈಕುಂಠಕ್ಕೆ ಹೋಗಿ ಅಮೃತ ಸಾಗರವನ್ನು ಸೇರಿ ವಿಷ್ಣುವಿಗೆ ವಾಹನವಾಗ್ತಾನೆ. ನೋಡಿ, ಸರ್ಪ ಅಂದರೆ ವಿಷ, ಆದರೆ ಆದಿಶೇಷ ಇರೋದು ಅಮೃತದ ಸಮುದ್ರದ ಮಧ್ಯದಲ್ಲಿ ಅಂತ. ಅದು ಅಮೃತ ಸರ್ಪ, ಅದು ವಿಷ ಸರ್ಪ ಅಲ್ಲ. ವಿಷ್ಣು ಅಂದರೆ ಸ್ಥಿತಿ ಉಳಿಸೋನು ವಿಷ್ಣು. ಸರ್ಪಗಳು ಕೊಂದು ಬಿಡ್ತೇವೆ ಕಚ್ಚಿ, ಆದರೆ ವಿಷ್ಣುವಿನ ಹಾಸಿಗೆ ಆಗ್ತಾನಲ್ವಾ ಆದಿಶೇಷ. ವಿಷ್ಣು ಸ್ಥಿತಿಕರ್ತ, ಪಾಲನಕರ್ತ, ಉಳಿಸೋನು. ಹಾಗಾಗಿ ಅವನು ಹೊರಟು ಹೋಗಿದ್ದರಿಂದ ಎರಡನೇವನು ವಾಸುಕಿ ನಾಗರುಗಳಿಗೆಲ್ಲ ಅಧಿರಾಜನಾಗಬೇಕಾಯ್ತು. ಮೂರನೇವನು ಐರಾವತ. ಐರಾವತನಿಗೆ ತುಂಬ ಶಕ್ತಿ ಇದೆ, ಐರಾವತನಿಗೆ ತುಂಬ ಸಾಮರ್ಥ್ಯ ಇದೆ, ಐರಾವತನಿಗೆ ದೊಡ್ಡ ಬಳಗ ಇದೆ. ಅವನ ಮಕ್ಕಳು, ಅವನ ಅನುಯಾಯಿಗಳು, ದೊಡ್ಡ ಒಂದು ಗುಂಪಿದೆ ಐರಾವತನದ್ದು. ಆ ಗುಂಪಿಗೆಲ್ಲ ಐರಾವತನೇ ರಾಜ ಅಂತ. ಚಕ್ರವರ್ತಿ ವಾಸುಕಿ, ಎಲ್ಲರಿಗಿಂತ ಮೇಲೆ ಅವನು. ನಾಗರಾಜರುಗಳು ಅನೇಕ, ತಕ್ಷಕನು ನಾಗರಾಜನೇ, ಅವನದು ಗುಂಪಿದೆ, ಅವನದು ಸೈನ್ಯ ಇದೆ, ಒಂದು ಬಳಗ ಇದೆ. ಹಾಗೆ ಈಗ ಕರ್ಕೋಟಕ ಇರ್ಬೋದು, ಶಂಖಚೂಡ ಇರ್ಬೋದು, ಇವರೆಲ್ಲ ನಾಗರುಗಳು ಅಂತ, ಪ್ರಸಿದ್ಧ ನಾಗರುಗಳು, ನಾಗರಾಜರುಗಳು ಅಂತ. ಚಕ್ರವರ್ತಿ ತಕ್ಷಕ ಅಂತ. ಈ ಐರಾವತನೆಂಬವನು ನಾಗರುಗಳ ಒಬ್ಬ ದೊರೆಯವನು, ಒಬ್ಬ ರಾಜ. ಅವನಲ್ಲಿ ಸ್ತುತಿ ಮಾಡ್ತಾನೆ ಉತ್ತಂಕ. ಐರಾವತ ರಾಜಾನಃ ಸರ್ಪಾ. ಐರಾವತನನ್ನೇ ನಾಯಕನನ್ನಾಗಿ ಹೊಂದಿದ ಸರ್ಪಗಳೇ, ನಿಮಗೆ ನಮಸ್ಕಾರ. ಹೇಗಿದ್ದಾವೆ ಅವು ಸರ್ಪಗಳು? ಸಮಿತಿ ಶೋಭನಾಹ. ಸಮಿತಿ ಅಂದರೆ ಸಮರ, ಸಮರ. ಸಮಿತಿ ಅಂದರೆ ಸಮರ, ಸಮಿತಿ ಅಂದರೆ ಯುದ್ಧ. ಸಮಿತಿ ಶೋಭನ ಅಂದರೆ ಈ ನಾಗರುಗಳು ಯುದ್ಧದಲ್ಲಿ ಶೋಭಿಸ್ತವೆ, ಪರಾಕ್ರಮದಿಂದ ಮೆರೀತವೆ. ನಾಗರುಗಳಿಗಂಥ ಸಾಮರ್ಥ್ಯ ಇದೆ. ಕ್ಷರಂತ ಇವ ಜೀಮೂತಾ ಸವಿದ್ಯುತ್ ಪವನೇರಿತಾ. ಮೋಡ ನೋಡಿ, ಗುಡುಗುತ್ತೆ ಮೋಡ, ಮೋಡದಿಂದ ಮಿಂಚುತ್ತೆ, ಸಿಡಿಲು ಸಿಡಿಯುತ್ತೆ, ಮಳೆ ಬರುತ್ತೆ ಧಾರಾಕಾರವಾಗಿ, ಈ ಲೋಕವನ್ನೆಲ್ಲ ತೋಯಿಸುವ ಹಾಗೆ, ಪ್ರವಾಹ ಬರುವ ಹಾಗೆ ಮಳೆ ಬರುತ್ತೆ ನೋಡಿ. ಸರ್ಪಗಳು ಹಾಗೆ ಅಂತ ಹೇಳ್ತಾ ಇದ್ದಾನೆ ಉತ್ತಂಕ. ಈ ನಾಗ ಯೋಧರುಗಳು, ನಾಗ ಮುಖ್ಯರುಗಳು ಹೇಗಿದ್ದಾರೆ ಅಂದರೆ, ಅವು ಯುದ್ಧಕ್ಕೆ ಬಂದರೆ ಪವನೇರಿತ. ಈಗ ಮೋಡ ಇದ್ರೆ ಗಾಳಿ ಬರುತ್ತಲ್ಲ, ಅಷ್ಟೋ ಸರ್ತಿ ಗಾಳಿ ಮೋಡನ್ನು ಕರ್ಕೊಂಡು ಬರುತ್ತಲ್ವಾ. ಸರ್ಪಗಳು ಯುದ್ಧಕ್ಕೆ ಬಂದವು ಅಂದರೆ ಬಿರುಗಾಳಿ ಬೇಸಿದ ಹಾಗೆ, ಗುಡುಗು ಗುಡುಗಿದ ಹಾಗೆ, ಮಿಂಚು ಮಿಂಚಿದ ಹಾಗೆ, ಸಿಡಿಲು ಸಿಡಿದ ಹಾಗೆ, ಮಳೆ ಸುರಿದ ಹಾಗೆ ಆಯುಧಗಳ ಮಳೆಯನ್ನು ಸುರಿತವೆ. ಅವು ಕೆಲವು ಬಾರಿ ವಿಷದ ಮಳೆಯನ್ನು ಕೂಡ ಕರೀತವೆ ನಾಗರುಗಳು. ಅಂತಹ ಸಮರ ಪರಾಕ್ರಮಿಗಳು ನಾಗರಗಳು ಎಂಬುದಾಗಿ ಅವರನ್ನು ಸ್ತುತಿ ಮಾಡಿದ್ದಾನೆ ಉತ್ತಂಕ. ಮತ್ತು ಸುರೂಪಾಹ, ಸುಂದರವಾದ ರೂಪ ನಾಗಗಳದ್ದು ಅಲ್ವಾ? ಚಂದ ಇರುತ್ತೆ ಅಲ್ವ ಸರ್ಪಗಳು? ನಾಗರಹಾವ ನೋಡಿ, ಆ ಬಣ್ಣ ನೋಡಿ, ಆ ಸ್ವಸ್ತಿಕ ನೋಡಿ, ಅದರ ಹೆಡೆ ಮುಂದೆ ಹೆಡೆ ನೋಡಿ, ಕಣ್ಣು ನೋಡಿ, ಚಿತ್ರ ಬಿಡಿಸಿಟ್ಟಾಗಿರುತ್ತಲ್ವ, ಚಂದ ನಾಗರುಗಳು. ಸುಂದರವಾದ ರೂಪ ಈ ನಾಗರುಗಳಿದ್ದು. ಬಹುರೂಪಾಶ್ಚ. ಬಹುರೂಪಾಶ್ಚ ಅಂದರೆ ನಾನಾ ರೂಪ. ಹಾವೆಲ್ಲ ಒಂದೇ ರೀತಿ ಇರುತ್ತಾ? ಉದಾಹರಣೆ ಕೊಡಿ, ಒಂದು 3-4 ಹಾವು ಬೇರೆ ಬೇರೆ ಥರ ಇರೋದು ಉದಾಹರಣೆ ಕೊಡಿ. ಕಾಳಿಂಗ ಸರ್ಪ, ನಾಗರ ಹಾವು 2 ಆಯಿತು. ಹಸಿರು ಹಾವು, ನೀರು ಹಾವು. ಹಸಿರು ಹಾವು ಕೆಂಪಿರುತ್ತಾ? ಹೆಬ್ಬಾವು.
ಅನಕೊಂಡ. ಒದ್ಯಾಕೆ ನೆನಪಾಯ್ತಪ್ಪ ಅನಕೊಂಡ? ರಾತ್ರಿ ಹೊತ್ತಲ್ಲ ನೆನ್ಪು ಮಾಡ್ಕೋಬಾರ್ದು, ಅದನ್ನ ಮಲ್ಕೋ ಹೊತ್ತಲ್ಲ ನುಂಗ್ಬಿಡುತ್ತಲ್ವ ಅನಕೊಂಡ. ಅನಕೊಂಡ ಅಥವಾ ಹೆಬ್ಬಾವು ಇವು ನುಂಗ್ಬಿಡುತ್ತೆ ಬೇರೆ ಜೀವಿಗಳನ್ನು. ಹೀಗೆ ಬಹುರೂಪ ಅಂದರೆ ಬೇರೆ ಬೇರೆ ಥರ ಇದ್ದಾವೆ ಅಂತ, ಒಂದೇ ಥರ ಇಲ್ಲ, ವೆರೈಟಿ ತುಂಬ. ತಥಾ ಕಲ್ಮಾಶ ಕುಂಡಲಾಹ. ಮತ್ತು ನಾಗದೇವತೆಗಳಿಗೆ ಚಂದ ಚಂದದ ಕುಂಡಲಗಳಿವೆ. ಯಾರು ಸ್ತೋತ್ರ ಮಾಡ್ತಿರೋದು ನೋಡಿ, ಸ್ತೋತ್ರದ ಮಧ್ಯೆ ಕುಂಡಲದ ಪ್ರಸ್ತಾಪ ಮಾಡ್ತಾನೆ. ಚಂದ ಚಂದದ ಕುಂಡಲಗಳಿವೆ ಅಂದ್ರೇನು? ಮತ್ತು ನನ್ನ ಕುಂಡಲ ಯಾಕೆ ನಿಮಗೆ ಅಂತ. ನಿಮ್ಮಲ್ಲಿಯೇ ಬೇಕಾದಷ್ಟು ಚಂದ ಚಂದದ ಕುಂಡಲಗಳಿದ್ದ ಮೇಲೆ ಬಡಪಾಯಿ ನನ್ನ ಕುಂಡಲ ತಗೊಂಡು ಏನು ಮಾಡ್ತೀರಿ ನೀವು? ನನ್ನ ಕುಂಡಲ ನನಗೆ ಕೊಡಿ ಅಂತ ಹೇಳಿದಾಗಿಲ್ವಾ? ತಥಾ ಕಲ್ಮಾಶ ಕುಂಡಲ. ಮತ್ತು ನಾಗಗಳು ಪಾತಾಳದಲ್ಲಿ ಮಾತ್ರ ಅಲ್ಲ, ಭೂಮಿಯಲ್ಲಿ ಮಾತ್ರ ಅಲ್ಲ, ಆಕಾಶದಲ್ಲಿಯೂ ಕೂಡ ಕೆಲವು ಸಾರಿ ಶೋಭಿಸೋದುಂಟು ನಾಗಗಳು. ಯಾವ ನಾಗಗಳು? ಐರಾವತೋದ್ಭವ. ಐರಾವತನ ಪೈಕಿಯವರು, ಐರಾವತನ ಸಂತತಿ, ಐರಾವತನ ಹಿಂಬಾಲಕರು ಭೂಮಿ ಪಾತಾಳ ಮಾತ್ರ ಅಲ್ಲ, ಆಕಾಶದಲ್ಲಿಯೂ ಕೂಡ ಶೋಭಿಸೋದುಂಟು. ಅದೇನು ಹೇಗೆ ಅಂತ ಮುಂದಕ್ಕೆ ನೋಡೋಣ, ಬರುತ್ತೆ, ಇಲ್ಲೇ ಮುಂದಕ್ಕೆ ಬರುತ್ತೆ. ಸ್ವಲ್ಪ ಆಕಾಶದಲ್ಲಿ ಆಗಿರುತ್ತಪ್ಪ ಅಲ್ವಾ? ಬಹೂನಿ ನಾಗವೇಶ್ಮಾನಿ ಗಂಗಾಯ ತೀರ ಉತ್ತರೆ. ಗಂಗಾ ನದಿಯ ಉತ್ತರ ತೀರದಲ್ಲಿ ಅನೇಕಾನೇಕ ನಾಗರುಗಳ ನೆಲೆ ಇದೆ, ನಾಗರುಗಳ ಮನೆಗಳಿದ್ದಾವೆ. ಗಂಗೆ ಪೂರ್ವ ಪಶ್ಚಿಮ ಹರಿಯೋ ನದಿ. ಗಂಗೆ ಸೇರೋದು ಪೂರ್ವ ಸಾಗರವನ್ನು ಅಲ್ವಾ? ಅಲ್ಲಿಗೆ ಪೂರ್ವಕ್ಕೆ ಹರಿತಾ ಇದೆ ಗಂಗಾ ನದಿ ಅಲ್ವಾ? ಆ ತೀರಗಳು ಉತ್ತರ ದಕ್ಷಿಣಕ್ಕಿರುತ್ತೆ ಅಂತ. ಗಂಗಾ ನದಿ ಪಶ್ಚಿಮದಿಂದ ಪೂರ್ವಕ್ಕೆ ಹರಿದ ಮೇಲೆ ತೀರಗಳು ಉತ್ತರ ದಕ್ಷಿಣಕ್ಕಿರುತ್ತವೆ. ಉತ್ತರ ತೀರದಲ್ಲಿ ದೊಡ್ಡ ದೊಡ್ಡ ನಾಗರುಗಳ ನೆಲೆಗಳಿದೆ, ಮನೆಗಳಿದೆ. ಅವರಿಗೆಲ್ಲ ನಮಸ್ಕಾರ. ಆ ಮಹಾನಾಗಗಳಿಗೆ, ಮಹಾಸರ್ಪಗಳಿಗೆ ನಮಸ್ಕಾರ. ನನ್ನ ಕುಂಡ್ಲ ನನಗೆ ಕೊಡಿಸ್ಕೊಡಿ ಅಂತ ಹೇಳಿಲ್ಲ, ವಿಷಯ ಅದೇ. ನಿಮ್ಗೆ ಇನ್ನೊಂದು ಭಾಳ ಸ್ವಾರಸ್ಯದ ವಿಷಯ ಹೇಳ್ತೀವಿ. ಉತ್ತಂಕ ಸ್ತುತ ಮಾಡ್ತಾನೆ. ಸೂರ್ಯ ಕಿರಣಗಳ ನಡುವೆ ಸಂಚರಿಸುವ ಸಾಮರ್ಥ್ಯ ಐರಾವತನನ್ನು ಬಿಟ್ಟು ಬೇರೆ ಯಾರಿಗಿದೆ? ಸೂರ್ಯನ ಹತ್ರ ಹೋಗ್ಬೋದಾ? ಆಗತ್ತಾ? ಇಲ್ಲ ಅಲ್ವಾ? ಹತ್ರ ಹೋಗೋದಿರಲಿ, ಸೂರ್ಯನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕಾಗತ್ತಾ? ಮಧ್ಯಾಹ್ನದ ಹೊತ್ತಲ್ಲಿ ಒಂದು 12 ಗಂಟೆ, 1 ಗಂಟೆ, 2 ಗಂಟೆ ಹೀಗೆ ನೋಡೋದಪ್ಪ ಸೂರ್ಯನನ್ನೇ. ಮಾಡಬೇಡಿ, ಗುರುಗಳು ಪಾಠ ಮಾಡಿದ್ದಾರೆ, ನಾಳೆ ನೀವು ಹೋಗಿ ಸೂರ್ಯನ ನೋಡಿದರೆ ಆಮೇಲೆ ನಿಮಗೆ ನಾವೇ ಚಿಕಿತ್ಸೆ ಕೊಡಿಸ್ಬೇಕಾಗತ್ತೆ. ಕಣ್ಣು ಹೋಗ್ಬಿಡ್ಬೋದು. ಯಾಕೆಂದರೆ ಸೂರ್ಯನಿಗೆ ಚಂಡ ಕಿರಣ ಅಂತ ಹೆಸರು, ಸೂರ್ಯನಿಗೆ ಪ್ರಖರ ಕಿರಣ ಅಂತ ಹೆಸರು. ಚಂದ್ರ ಶೀತ ಕಿರಣ, ಅಮೃತ ಕಿರಣ ಚಂದ್ರ. ಅವನು ನೋಡ್ಬೋದು ಚಂದ್ರನ, ತೊಂದರೆ ಇಲ್ಲ, ತಂಪು. ಆದರೆ ಸೂರ್ಯ ಹಾಗಲ್ಲ, ಸೂರ್ಯ ಪ್ರಖರ ತಾನೇ, ನೋಡೋಕ್ಕಾಗಲ್ಲ ಹಾಗೆ ಅಂತ. ಹೀಗಿರ್ಬೇಕಿದ್ರೆ ಹತ್ತಿರ ಹೋಗೋದು ಅಂದರೆ ಸಾಧ್ಯ ಇದೆಯಾ? ನೋಡಿ, ಈ ಐರಾವತನ ಪೈಕಿ ಯಾರು ಸಾಧ್ಯ ಇದೆಯಂತೆ. ಹಾಗೆ ಐರಾವತನಿಗೆ ಸಾಧ್ಯ ಇದೆ ಅಂತೆ. ಐರಾವತ ಸೂರ್ಯ ಕಿರಣಗಳ ನಡುವೆ, ಸೂರ್ಯನಿಗೆ ಹತ್ತಿರ ಹೋಗಿ ಸೂರ್ಯ ಕಿರಣಗಳ ನಡುವೆ ಸಂಚಾರ ಮಾಡ್ತಾನೆ. ಅವನನ್ನು ಬಿಟ್ಟು ಯಾರಿಗೆ ಆ ತಾಕತ್ತಿದೆ ಎಂಬುದಾಗಿ ಉತ್ತಂಕ ಕೇಳ್ತಾ ಇದ್ದಾನೆ. ಹೇಗೆ ಸೂರ್ಯನ ಹತ್ರಕ್ಕೆ ಹೋಗೋದು ಈ ಸರ್ಪಗಳೆಲ್ಲ? ಏನು ಕೆಲಸ ಅವಕ್ಕೆ ಅಲ್ಲಿ ಸರ್ಪಗಳಿಗೆ ಅಂದರೆ, ಈ ಸರ್ಪಗಳು ಸೂರ್ಯನ ತೇರಿಗೆ ಕಡಿವಾಣಗಳು. ಕಡಿವಾಣ ಗೊತ್ತಲ್ವಾ? ಲಗಾಮ್ ಗೊತ್ತಾ ನಿಮಗೆ? ರಥಕ್ಕೆ ಕುದುರೆ ಕಟ್ತಾರೆ ಅಲ್ವಾ? ಸಾರಥಿ ಕೈಯಲ್ಲಿ ಲಗಾಮು ಅಂತ ಹೇಳ್ತಾರೆ. ಅದನ್ನು ಪ್ರಗ್ರಹ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಲಗಾಮು ಅಂತ ಹೇಳ್ತೀವಿ, ಅದಕ್ಕೆ ಕಡಿವಾಣ ಅಂತ ಹೇಳ್ತೀವಿ. ಅದನ್ನು ಎಳೆದ್ರೆ ಗಟ್ಟಿಯಾಗಿ ಕುದುರೆಗಳು ನಿಲ್ಲುತ್ತೆ ಅಥವಾ ನಿಧಾನ ಆಗುತ್ತೆ. ಅದು ಬಿಟ್ಟರೆ ಅಥವಾ ಅದರಲ್ಲಿ ಸ್ವಲ್ಪ ಹೀಗೆ ಹೊಡೆದ್ರೆ ಓಡ್ತವೆ ಅಂತ. ಗೊತ್ತಲ್ವ ಲಗಾಮು ಅಂತ? ಕುದುರೆ ಸವಾರಿ ಮಾಡಬೇಕಾದ್ರೂ ಇರುತ್ತೆ. ಹಾಗೆ ರಥಕ್ಕೆ ಕುದುರೆ ಕಟ್ಟಿದಾಗಲೂ ಕೂಡ ಸಾರಥಿಯ ಕೈಯಲ್ಲಿ ದಾರಗಳಿರಲ್ವಾ,
ಹಗ್ಗಗಳಿರಲ್ವಾ ಸಾರಥಿ ಕೈಯಲ್ಲಿ? ಸೂರ್ಯನ ತೇರಿಗೆ ಹಗ್ಗಗಳು ಯಾವುದು? ಈ ಐರಾವತನ ಪೈಕಿಯ ನಾಗಗಳೇ ಸೂರ್ಯನ ತೇರಿನ ಕಡಿವಾಣಗಳು. ಎಷ್ಟು ಚೆನ್ನಾಗಿದೆ ಅಲ್ವಾ? ಹೇಗಿರ್ಬೋದು ಅದು? ಎಷ್ಟು? ಶತಾನಿ ಅಶೀತಿ ಅಷ್ಟೌ ಚ ಸಹಸ್ರಾಣಿ ವಿಂಶತಿ ಚ ಸಹಸ್ರಾಣಿ. ಶತಾನಿ ಅಷ್ಟೌ, ಶತಾನಿ ಅಶೀತಿ. ಶತ ಅಂದರೆ ಅಶೀತಿ ಅಂದರೆ ಅಸ್ಸಿ ಅಂದರೆ ಗೊತ್ತಾ? ಹಿಂದಿಯಲ್ಲಿ ಲಸ್ಸಿ ಅಲ್ಲ, ಅಸ್ಸಿ ಗೊತ್ತಾ ಹಿಂದಿಯಲ್ಲಿ? ಹಾಂ, ನೀ ಅಂದ್ಯಲ್ಲ, ನೀನು ಹೇಳಿದೆ, ನೀನು 80 ಅಂತ. ಯಾರು ಹೇಳಿದ್ದು? ನೀನು ಹೇಳಿದ್ದ? ಅಸ್ಸಿ ಅನ್ನೋ ಹಿಂದಿ ಶಬ್ದ ಅಶೀತಿ ಅನ್ನೋ ಸಂಸ್ಕೃತ ಶಬ್ದದಲ್ಲಿ ಬಂದಿರತಕ್ಕಂಥದ್ದು. ಅದೇ ಅರ್ಥ ಅದು, 80 ಅಂತ. ಶತಾನಿ ಅಶೀತಿ ಅಂದರೆ 180. ಎಷ್ಟಾಯಿತು? 180. 100 × 80. ಆಯಿತಾ? ಶತಾನಿ ಅಶೀತಿ ಅಂದರೆ 181 ಆಯಿತು. ಆಮೇಲೆ ಅಷ್ಟೌಚ ಸಹಸ್ರಾಣಿ 8,000 ಅಂತ ಮತ್ತೆ ಬೇರೆ ಪ್ರತ್ಯೇಕ. ಆಮೇಲೆ ವಿಂಶತಿ ಚ ಸಹಸ್ರಾಣಿ. ವಿಂಶತಿ ಅಂದರೆ 20. ಯಾರು ಹೇಳಿದದ್ದು? ಹೌದಾ? ಹಿಂಗೆ ಗೊತ್ತು ವಿಂಶತಿ ಅಂದರೆ 20 ಅಂತ? ಸರಿ ಇದೆ ಹೇಳಿದ್ದು. ವಿಂಶತಿ ಅಂದರೆ 20, ವಿಂಶತಿ ಸಹಸ್ರಾಣಿ ಅಂದರೆ 20,000 ಅಂತ. ಒಟ್ಟು ಎಷ್ಟಾಯಿತು? ಇಷ್ಟು ಸರ್ಪಗಳು ಸೂರ್ಯನ ರಥಕ್ಕೆ ಕಡಿವಾಣಗಳು. 36,000 ಸರ್ಪಗಳು ಸೂರ್ಯನ ತೇರಿನ ಕಡಿವಾಣಗಳು. ಅಲ್ಲ, ನಿಮ್ಮನ್ನು ಕೇಳೋದು ನಾವು 36,000 ಅಂತ ಡೈರೆಕ್ಟ್ ಹೇಳಿರಾಗಲ್ವಾ? 180, 8,000, 20,000 ಅಂತ 3 ಸಾರಿ ಹೇಳಿದಕ್ಕೆ ಪರವಾಗಿಲ್ಲ. ನೀನು 3 ಗುಂಪು ಅದು ಅಂತ. ಸರಿ ಇದೆ ಇದು. ಆ ಐರಾವತನ ಪೈಕಿ ಸರ್ಪಗಳಿದ್ದಾವಲ್ಲ, ಅವ್ರದ್ದು 3 ಗುಂಪಿದೆ. 8,000 ಒಂದು ಗುಂಪಿದೆ, 8,000 ಇನ್ನೊಂದು ಗುಂಪಿದೆ, 20,000 ಒಂದು ಗುಂಪಿದೆ. 3 ಬೇರೆ ಬೇರೆ ವರ್ಗಗಳವು ಅಂತ. ಅವುಗಳಲ್ಲಿ ಒಂದು 8,000 ಗುಂಪಲ್ಲಿ 80 ಸಣ್ಣ ಸಣ್ಣ ಗುಂಪುಗಳಿದೆ. ಮತ್ತು ಅವೆಲ್ಲ ಒಂದೊಂದು ಗ್ರೂಪ್ ಅದು ಆ ಸರ್ಪಗಳು ಅಂತ. 100 ಸರ್ಪಗಳ 80 ಗ್ರೂಪ್ ಇದೆ, ಅದೊಂದು 8,000. 8,000 ಸರ್ಪಗಳ ಒಂದು ಗ್ರೂಪ್ ಇದೆ ಇನ್ನೊಂದು, 20,000 ಸರ್ಪಗಳ ಮತ್ತೊಂದು ಗ್ರೂಪ್ ಇದೆ. ಒಟ್ಟು ಸೇರಿ 36,000 ಸರ್ಪಗಳು ಸೂರ್ಯನ ತೇರಿಗೆ ಕಡಿವಾಣಗಳು. ಸೂರ್ಯನ ತೇರು ಹೇಗಿದೆ ಗೊತ್ತಾ? ರಥಸ್ಯೈಕಂ ಚಕ್ರಂ ಭುಜುಗ ಯಮಿತಾ ಸಪ್ತತುರಗಾ ನಿರಾಲಂಬೋ ಮಾರ್ಗ ಚರಣ ವಿಕಲ ಸಾರಥಿರಪಿ ರವಿರ್ಯಾತ್ಯೇ ವಾಂತಂ ಪ್ರತಿದಿನಮಭಾರಸ್ಯ ನಭಸಃ ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾ ನೋಪಕರಣೆ. ಈ ಸಾಲ ನೆನಪಿದೆಯಾ? ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಹೇಳಿದ್ವಾ ಇದನ್ನ ಯಾವಾಗಲಾದರೂ? ಯಾಕೆ ಹೇಳಿದ್ವಿ ಇದನ್ನ? ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ನೀವು ಇದರ ಅರ್ಥ ಹೇಳಬೇಕು, ಮತ್ತೆ ಗೊತ್ತಿದ್ರೆ ಉದಾಹರಣೆ ಹೇಳಬೇಕು. ರಾಮನ ಉದಾಹರಣೆ ಕೊಟ್ಟಿದ್ವಲ್ವಾ? ಏನರ್ಥ ಇದಕ್ಕೆ, ಈ ಸಾಲಿಗೆ? ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ನೆನ್ಪು ಮಾಡ್ಕೊಳ್ಳಿ. ಪರ್ಫೆಕ್ಟ್. 100ಕ್ಕೆ 99, 100ಕ್ಕೆ 100 ಸರಿ ಇದೆ. ಉಪಕರಣಗಳಿಗಿಂತ ಅಂತಃಕರಣ ಮುಖ್ಯ. ಮಹಾಪುರುಷರಿಗೆ, ಮಹಾತ್ಮರಿಗೆ ಉಪಕರಣಗಳು ಮುಖ್ಯವಾಗಿರೋದಿಲ್ಲ, ಅಂತಃಕರಣ ಮುಖ್ಯವಾಗಿರುತ್ತೆ. ಅದಿಲ್ಲ ಇದಿಲ್ಲ ಮಾಡೋಕ್ಕಾಗಿಲ್ಲ ಅಂತ ಹೇಳಲ್ಲ ಅವರು ಅಂತ. ಯಾವುದಿದ್ರೂ ಯಾವುದಿಲ್ಲದೆ ಆದರೂ ಕೆಲಸ ಮಾಡೇ ಮಾಡ್ತಾರೆ. ರಾಮನಿಗೆ ಲಂಕೆಯನ್ನು ಗೆಲ್ಲಬೇಕಾಗಿತ್ತು, ಸಮುದ್ರ ದಾಟಬೇಕಾಗಿತ್ತು ಅಲ್ವಾ? ಅದೆಲ್ಲ ಹೇಳಿದ್ವಲ್ಲ ನಿಮಗೆ. ರಾವಣ ಎದುರಾಳಿಯಾಗಿದ್ದ, ರಾಕ್ಷಸರ ಕೋಟೆ ಇತ್ತು, ಕೋಟೆಗಳಿದ್ದು,
ಜೊತೆಗಿದ್ದವರು ಬೇರೆ ಕಪಿಗಳು ಮತ್ತು ಕರಡಿಗಳು. ಆದರೂ ರಾಮ ಗೆದ್ದಿಲ್ವಾ ಲಂಕೆಯನ್ನು? ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿಲ್ವಾ? ಉಪಕರಣ ಮುಖ್ಯ ಅಲ್ಲ, ಅಂತಃಕರಣ ಮುಖ್ಯ. ಸೂರ್ಯನ ಬಗ್ಗೆನೂ ಅದೇ ಉದಾಹರಣೆ. ರಥಸ್ಯ ಏಕಂ ಚಕ್ರಂ, ಅರ್ಥ ನೀವೇ ಹೇಳಬೇಕು. ರಥಸ್ಯ ಏಕಂ ಚಕ್ರಂ, ಸೂರ್ಯನ ತೇರಿಗೆ ಒಂದೇ ಚಕ್ರವಂತೆ. 2 ಚಕ್ರ ಇರುತ್ತಲ್ವಾ? 2 ಚಕ್ರ ಇರುತ್ತೆ, 4 ಚಕ್ರ ಇರುತ್ತೆ, 6 ಚಕ್ರ ಇರುತ್ತೆ, 12 ಚಕ್ರ ಇರುತ್ತೆ, 24 ಚಕ್ರ ಇರುತ್ತೆ. ನೋಡಿದ್ರಲ್ಲ ನೀವು? ದೊಡ್ಡ ದೊಡ್ಡ ಟ್ರಕ್ಗಳು 24 ವೀಲ್ಸ್ ಎಲ್ಲ ಇರುತ್ತಲ್ವ ಅದಕ್ಕೆ. ಇದಕ್ಕೆ ಒಂದೇ ಚಕ್ರವಂತೆ. ಹೇಗಿರ್ಬೋದು ಬ್ಯಾಲೆನ್ಸ್ ಆ ರಥದ್ದು? ರಥಸ್ಯ ಏಕಂ ಚಕ್ರಂ ಸಪ್ತ ತುರಗಾಹ, ಅರ್ಥ ಹೇಳ್ತೀರಾ? ಸಮಸಂಖ್ಯೆ ಕುದುರೆಗಳಿಲ್ಲ. 2, 4, 6, 8, 10 ಇಲ್ಲ, 7 ಇದೆ ಅಂತ. ವಿಷಮ ಸಂಖ್ಯೆ ಇದೆ, ಸಮಸಂಖ್ಯೆ ಇಲ್ಲ ಅಂತ. ಈ ಕುದುರೆಗಳ ಕಡಿವಾಣಗಳು ಭುಜಗ ಯಮಿತಾಹ. ಭುಜಗ ಅಂದರೆ ಸರ್ಪ, ಭುಜಗ ಅಂದರೆ ಸರ್ಪಗಳನ್ನ ಯಾಕೆ ಭುಜಗ ಅಂತ ಕರೀತಾರೆ? ಹತ್ರ ಇದೆಯೇ? ತುಂಬ ಹತ್ರ ಇದೆ. ಸರ್ಪಗಳನ್ನ ಉರಗ ಅಂತ ಕರೀತಾರೆ, ಭುಜಗ ಅಂತ ಕರೀತಾರೆ. ಉರಗ ಅಂದರೆ ಉರಸ್ಸು ಅಂದರೆ ಎದೆ, ಗ ಅಂದರೆ ಹೋಗೋದು ಅಂತ, ಗ ಅಂದರೆ ಗಮನ ಗತಿ ಅಂತ. ಉರಗ ಅಂದರೆ ಎದೆಯಿಂದಲೇ ಹೋಗೋದು ಅಂತ. ನಾವು ಕಾಲಿಂದ ಹೋಗ್ತೀವಲ್ವಾ? ನಾವು ಕಾಲಿಂದ ಹೋಗ್ತೀವಿ. ಸರ್ಪಗಳಿಗೆ ಕಾಲು ಒಂದು ಯಾವುದು? ಎದೆನೇ ಕಾಲು ಅಂತ, ಎದೆಯಿಂದಲೇ ತೆಗೆದುಕೊಂಡು ಹೋಗುತ್ತಾನೆ ಅವರು. ಹಾಗೆ ಭುಜ ಅಂತಲೂ ಅನ್ಬೋದು ಅದೇ ಜಾಗನ. ಸರ್ಪಗಳಿಗೆ ಭುಜ ಅಂತ ಬೇರೆ ಪ್ರತ್ಯೇಕ ಇಲ್ಲ, ಅದನ್ನೇ ಭುಜ ಅಂತಲೂ ಕರಿಬೋದು. ಭುಜ ಬೇರೆ ಇರುತ್ತೆ ಅದಕ್ಕೆ. ನೀವು ಯಾವುದನ್ನು ಎದೆ ಅಂತ ಕರೀತರು, ಯಾವುದನ್ನು ಹೊಟ್ಟೆ ಅಂತ ಕರೀತರು, ಯಾವುದನ್ನು ಭುಜ ಅಂತ ಕರೀತರು, ಎಲ್ಲ ಒಂದೇ ಥರ ಇದೆ ಅದು. ಹಾಗೆ ಭುಜಗ ಉರಗ ಅಂತ ಕರೀತಾರೆ. ಪಾಪ ಅಲ್ವಾ? ಹೇಳು, ನಾವು ತೆಗೆದುಕೊಂಡು ಹೋಗೋದ್ರೆ ಎಷ್ಟು ಕಷ್ಟ ಆಗತ್ತಲ್ವಾ? ಈಗ ಒಂದು ದಿನ ಕಾಲು ಬಳಸ್ಬಾರ್ದು, ತೆಗೆದುಕೊಂಡು ಓಡಾಡಬೇಕು. ಹೇಗಿರುತ್ತೆ ಹೇಳು? ಹೇಳು, ಚೆನ್ನಾಗಿರುತ್ತಾ? ಹಾಂ, ಇಲ್ಲಿಂದ ರೂಮಿಗೆ ಕಾಲಲ್ಲಿ ಹೋಗಬಾರ್ದು, ನಡ್ಕೊಂಡು ಹೋಗಬಾರ್ದು ಅಂತ ತೆಗೆದುಕೊಂಡು ಹೋಗ್ಬೇಕು ಅಂದ್ರೆ ಕಷ್ಟ ಆಗಲ್ವಾ? ಇಡೀ ಜೀವನ ಅದನ್ನೇ ಮಾಡ್ತೇವೆ ನೋಡಿ ಪಾಪ, ತೆಗೆದುಕೊಂಡೇ ಹೋಗೋದು. ಭುಜಗ ಯಮಿತಾಹ ಅಂದರೆ ಸರ್ಪಗಳು ನಿಯಂತ್ರಣ ಸರ್ಪಗಳೇ ಕಡಿವಾಣ ಆಗಿರ್ತಕ್ಕಂಥ 7 ಕುದುರೆಗಳು. ನಿರಾಲಂಬೋ ಮಾರ್ಗ, ರಥಕ್ಕೆ ಏನಾದ್ರು ಆಧಾರ ಇದೆಯಾ? ಸೂರ್ಯನ ರಥಕ್ಕೆ? ಈಗ ನಮ್ಮ ರಥಕ್ಕೆ, ನಮ್ಮ ಭೂಮಿ ಮೇಲೆ ನಮ್ಮ ರಥಗಳು ಹೋಗ್ತವೆ ಅಲ್ವ? ನಮ್ಮ ಕಾರು, ಬೈಕು, ಜೀಪು ಅಥವಾ ನಮ್ಮ ರಥನೋ ಭೂಮಿ ಮೇಲೆ ತಾನೇ ಹೋಗೋದು. ಸಪೋರ್ಟ್ ಇದೆ ಕೆಳಗಡೆಗೆ ಅಲ್ವಾ? ಸೂರ್ಯನ ತೇರಿಗೆ ಏನಿದೆ ಸಪೋರ್ಟು? ನಿರಾಲಂಬೋ ಮಾರ್ಗ, ಆಲಂಬನೆ ಇಲ್ಲದೆ ಇರತಕ್ಕಂಥ ಮಾರ್ಗ, ಕೆಳಗೇನು ಇಲ್ವೇ ಇಲ್ಲ ಅಂತ. ನಿರಾಲಂಬೋ ಮಾರ್ಗ ಚರಣ ವಿಕಲ ಸಾರಥಿರಪಿ. ಚರಣ ವಿಕಲ ಸಾರಥಿರಪಿ ಅಂದರೆ ಮೂರಕ್ಕೆ ಸರಿ ಇದ್ದೇನೆ ಹೇಳಿದ್ದು. ಸೂರ್ಯನ ಸಾರಥಿ ಅರುಣ. ಅರುಣನಿಗೆ ಸೊಂಟದ ಕೆಳಗೆ ಬೆಳವಣಿಗೆ ಇಲ್ಲ, ಸೊಂಟದ ಮೇಲೆ ಮಾತ್ರ ನನಗೆ ಬೆಳವಣಿಗೆ ಇರೋವಂಥದ್ದು, ಸೊಂಟದ ಕೆಳಗೆ ಹೆಳವ. ಹೆಳವ ಅಂದರೆ ಗೊತ್ತಾ ನಿಮಗೆ? ಕಾಲಿಲ್ಲ ಅಂತ. ಕುಂಟ ಸಾರಥಿ ಅಥವಾ ಹೆಳವ ಸಾರಥಿ. ಕುಂಟ ಅಂದರೂ ಏನು ಒಂದು ಕಾಲಿದೆ ಒಂದು ಕಾಲಿಲ್ಲ ಅಂತ ಅನ್ಬೋದು. ಇದು ಕಾಲೇ ಇಲ್ಲ ಅವನಿಗೆ, ಕಾಲಿಲ್ಲದವನು ಸಾರಥಿ. ಅರುಣ ಒಂದು ಯಾರು ಗೊತ್ತಾ ನಿಮಗೆ? ಗರುಡನ ಅಣ್ಣ ಅರುಣ, ವಿಷ್ಣುವಿನ ವಾಹನ ಗರುಡನ ಅಣ್ಣ ಅರುಣ. ಅವರಿಬ್ಬರು ವಿನತೆಯ ಮಕ್ಕಳು. ವಿನತೆ ಅಂದರೆ ಕಶ್ಯಪರ ಇನ್ನೊಂದು ಹೆಂಡತಿ. ಒಬ್ಬಳು ಕದ್ರು, ಇನ್ನೊಬ್ಬಳು ವಿನತೆ. ಕದ್ರುವಿನ ಮಕ್ಕಳು ಸರ್ಪಗಳು, ವಿನತೆಯ ಮಕ್ಕಳು ಗರುಡ ಮತ್ತು ಅರುಣ. ಇಬ್ಬರು ಮೊಟ್ಟೆ ಆಗಿದ್ರಂತೆ, ಗರುಡ ಮತ್ತು ಅರುಣ ಇಬ್ಬರು. ಸ್ವಲ್ಪ ಅವಸರ ಮಾಡಿಬಿಡ್ತಾಳೆ ವಿನತೆ. ಸವತಿಗೆ ಮಕ್ಕಳೆಲ್ಲ ಆಗಿಬಿಡ್ತಾರೆ, ಕದ್ರುವಿಗೆ ಮಕ್ಕಳೆಲ್ಲ ಆಗಿಬಿಡ್ತಾರೆ. ಮೊಟ್ಟೆ ಹೊಡೆದು ಹಾವುಗಳೆಲ್ಲ ಹೊರ ಬಂದುಬಿಡ್ತವೆ. ಇದು ಮೊಟ್ಟೆ ಒಡೆದೇ ಇಲ್ಲ, 2 ಮೊಟ್ಟೆ ಇದ್ದಿದ್ದು ಆಕೆದು, ಮೊಟ್ಟೆ ಒಡೆದೇ ಇಲ್ಲ. ಅದಕ್ಕೆ ಅವಳಿಗೆ ಸಹನೆ ಕಡಿಮೆಯಾಗಿ ಒಂದು ದಿವಸ ಮೊಟ್ಟೆ ಒಡೆದಾಗ ಪಾಪ ಅರ್ಧ ಬೆಳವಣಿಗೆ ಆಗಿತ್ತು ಅಷ್ಟೇ, ಇನ್ನು ಅರ್ಧ ಬೆಳವಣಿಗೆ ಆಗಿರಲಿಲ್ಲ. ಅದಕ್ಕೆ ಗಡಿಬಿಡಿ ಮಾಡಬಾರ್ದು ಅಂತ ಹೇಳೋದು, ಸಮಯ ಕೊಡಬೇಕು ಅಂತ. ಹಾಗೆ ಅರುಣ ಸಾರಥಿ. ಹಾಗಾಗಿ ಸೂರ್ಯೋದಯಕ್ಕಿಂತ ಮುಂಚೆ ಅರುಣೋದಯ ಆಗುತ್ತೆ. ನಿಮಗೆ ಈ ಶಬ್ದ ಗೊತ್ತಾ, ಅರುಣೋದಯ ಅಂತ?
ಅರುಣೋದಯ ಅಂದರೆ ಯಾವ ಹೊತ್ತು? ಹಾಂ. ಬಣ್ಣ ಏನಿರುತ್ತೆ ಅವಾಗ? ಕೆಂಪಿರುತ್ತೆ. ಆಕಾಶದ ಬಣ್ಣ ಆ ಸಮಯದಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ಕೆಂಪು ಛಾಯೆ ಇರುತ್ತೆ ನೋಡಿ ಸ್ವಲ್ಪ. ಅರುಣ ಅಂದರೆ ಕೆಂಪು. ಅರುಣ ಶಬ್ದಕ್ಕೆ ಕೆಂಪು ಅಂತಲೇ ಅರ್ಥ. ಈಗ ರಥದ ಮೇಲೆ ಸೂರ್ಯ ಬರ್ತಾ ಇದ್ದಾನೆ. ಸಾರಥಿ ಸೂರ್ಯನಿಗಿಂತ ಹಿಂದಿರ್ತಾನೋ ಮುಂದಿರ್ತಾನೋ? ಮೊದಲು ಯಾರು ಕಾಣಬೇಕು? ಅದಕ್ಕೆ ಅರುಣೋದಯ ಮೊದಲಾಗೋದು, ಆಮೇಲೆ ಸೂರ್ಯೋದಯ. ಅರುಣ ಕೆಂಪಲ್ವಾ, ನಮಗೆ ಅರುಣನೇ ಕಾಣಿಸೋದು. ಆ ಕೆಂಪು ಬಣ್ಣ ಅರುಣನ ಛಾಯೆ ಇದು, ಅರುಣನ ಕಿರಣಗಳದು. ಸೂರ್ಯಕಿರಣಗಳು ಹಿಂದಿಂದ ಬರುತ್ತೆ ಆಮೇಲೆ, ಅದು ಪ್ರಖರ ಸೂರ್ಯನ ಕಿರಣಗಳು, ಕೆಂಪಲ್ಲ ಅದು. ಹಾಗೆ ಅಂತ ಹೆಳಬ ಸಾರಥಿ ಇಷ್ಟೆಲ್ಲ ತೊಂದರೆಗಳು, ಒಂಟಿ ಚಕ್ರದ ರಥ, 7 ಕುದುರೆಗಳು, ಸರ್ಪಗಳು, ಕಡಿವಾಣ, ಆಧಾರವೇ ಇಲ್ಲ, ನಿರಾಧಾರವಾದ ಮಾರ್ಗ, ಸಾರಥಿ ಹೆಳಬ, ಇಷ್ಟೆಲ್ಲದರ ಮಧ್ಯೆ ಸೂರ್ಯ ಪ್ರತಿದಿನವೂ ಆಕಾಶದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋಗ್ತಾನೆ. ರವಿರಿ ಯಾತ್ಯೇವಾಸ್ತಂ ಯಾತ್ಯೇವಾಂತಂ ಪ್ರತಿದಿನ ಅಪಾರಸ್ತಿ ನಭಸಃ. ತುದಿ ಮೊದಲಿಲ್ಲದ ಆಕಾಶದ ಈ ತುದಿಯಿಂದ ಆ ತುದಿಗೆ ಪ್ರತಿನಿತ್ಯವೂ ಹೋಗ್ತಾನೆ ಸೂರ್ಯ. ಅಂದಮೇಲೆ ಉಪಕರಣ ಮುಖ್ಯವೋ ಅಂತಃಕರಣ ಮುಖ್ಯವೋ? ಉಪಕರಣಗಳೆಲ್ಲವೂ ಆಗಿದೆ ಸೂರ್ಯನದ್ದು. ಒಂದೇ ಒಂದು ಉಪಕರಣವು ಪೂರ್ತಿ ಇದೆ, ಸರಿ ಇದೆ ಅಂತ ಹೇಳೋ ಹಾಗಿಲ್ಲ. ಆದರೆ ಸೂರ್ಯ ಈ ತುದಿಯಿಂದ ಆ ತುದಿಗೆ ಹೋಗೋದಿಲ್ವಾ? ಈ ಶ್ಲೋಕದಲ್ಲಿ ಬಂದಿದೆ ಭುಜಗ ಯಮಿತಾಹ ಅನ್ಬೇಕಾದ್ರೆ ಸರ್ಪಗಳೇ ಕಡಿವಾಣೆಗಳು ಅಂತ. ಈ ಐರಾವತನ ತಮ್ಮಂದಿರ ಪೈಕಿ ಒಬ್ಬ ಧೃತರಾಷ್ಟ್ರ ಅಂತಿದ್ದಾನಂತೆ. ಧೃತರಾಷ್ಟ್ರ ದುರ್ಯೋಧನ ದುಶ್ಯಾಸನ ತಂದೆ ಅಲ್ಲ, ಮಹಾಭಾರತದ ಧೃತರಾಷ್ಟ್ರ ಅಲ್ಲ ಇದು. ಇದೊಂದು ಸರ್ಪ. ತುಂಬ ಸರ್ಪಗಳಿದೆ ಅಲ್ವಾ, ಮತ್ತು ಹೆಸರಲ್ಲಿಂದ ಇಡೋದು ಧೃತರಾಷ್ಟ್ರ ಅಂತ. ಅವನು ಎಂಥ ತಾಕತ್ತು ಧೃತರಾಷ್ಟ್ರ ಅನ್ನೋದು ಅಂದರೆ, ಸೂರ್ಯನ ಕಿರಣಗಳಿಗೆ ಅವನು ಬೆನ್ನು ಕೊಡ್ತಾನಂತೆ, ತನ್ನ ಮುಂದಿನ ಸರ್ಪಗಳನ್ನು ಪಾರು ಮಾಡ್ತಾನಂತೆ. ಸೂರ್ಯನ ತೀಕ್ಷ್ಣತೆಯನ್ನು ತಾನು ಸಹಿಸಿ ಉಳಿದ ಸರ್ಪಗಳನ್ನು ಕಾಪಾಡ್ತಾನಂತೆ ಧೃತರಾಷ್ಟ್ರ. ಅವನು ಇವನ ತಮ್ಮ, ಐರಾವತನ ತಮ್ಮ. ಇಂಥ ಐರಾವತನಿಗೆ, ಇಂಥ ಧೃತರಾಷ್ಟ್ರನಿಗೆ, ಇಂಥ ಸರ್ಪಗಳಿಗೆ ಎಲ್ರಿಗೂ ನಮಸ್ಕಾರ ಎಂಬುದಾಗಿ ಸ್ತೋತ್ರ ಮಾಡಿದ್ದಾನೆ ಉತ್ತಂಕ. ಈ ನಾಗರುಗಳನ್ನೆಲ್ಲ ಸ್ತೋತ್ರ ಮಾಡಿ ಆಮೇಲೆ ತಕ್ಷಕನ ಸ್ತೋತ್ರ ಮಾಡ್ತಾನೆ. ನೇರವಾಗಿ ತಕ್ಷಕನಂತ ಸ್ತೋತ್ರ ಮಾಡ್ತಾನೆ. ಯಾವ ತಕ್ಷಕನು ಹಿಂದೆ ಕಾಂಡವ ವನದಲ್ಲಿ ವಾಸ ಮಾಡಿದನು, ಆ ತಕ್ಷಕನಿಗೆ ನಮಸ್ಕಾರ. ನನ್ನ ಕುಂಡಲಗಳು ನನಗೆ ಮರಳಿ ಲಭಿಸಲಿ. ಕಾಂಡವವನ ಅಂದರೆ ಗೊತ್ತಾ ನಿಮಗೆ? ಕಾಂಡವವನ ಅಂದರೆ ಕುರುಕ್ಷೇತ್ರದ ಬಳಿ ಇಕ್ಷುಮತಿ ನದಿಯ ಬಳಿಯಲ್ಲಿ ಕಾಂಡವವನ ಅಂತ ದೊಡ್ಡದೊಂದು ಕಾಡಿದೆ. ಆ ಇಡೀ ಕಾಡನ್ನೇ ಅರ್ಜುನ ಅಗ್ನಿಗೆ ಸಮರ್ಪಣೆ ಮಾಡ್ತಾನೆ, ಆಹುತಿಯಾಗಿ ಕೊಡ್ತಾನೆ. ಇದು ಗೊತ್ತಿದೆಯಲ್ಲ ನಿಮಗೆ ಈ ಕತೆ? ಅಗ್ನಿಗೆ ಅಜೀರ್ಣ ಆಯಿತು, ಅಗ್ನಿಗೆ ಅಜೀರ್ಣ ಆಯಿತು. ನಮ್ಮೊಳಗೆ ಆಹಾರ ಜೀರ್ಣ ಮಾಡೋದಕ್ಕೆ ಅಗ್ನಿ ಅಂತ ಹೆಸರು ನಮ್ಮ ಶರೀರದಲ್ಲಿ. ಅಂತ ಅಗ್ನಿಗೆ ಅಜೀರ್ಣ ಆಯ್ತಂತೆ. 12 ವರ್ಷದ ಯಾಗ, ನಿರಂತರ ತುಪ್ಪದ ಧಾರೆ, ಅಗ್ನಿಗೆ ಅಜೀರ್ಣ ಆಯಿತು ಅಂತ. ಔಷಧ ಏನು ಅಂದರೆ ಕಾಂಡವ ವನವನ್ನು ಸುಡಬೇಕು. ಕಾಂಡವ ವನವೇ ಮದ್ದು. ಅಲ್ಲಿರೋ ಪ್ರಾಣಿ ಪಕ್ಷಿಗಳ ಸಹಿತ ಇಡೀ ವನವನ್ನು ದಹಿಸಿದರೆ ಅಗ್ನಿ ಮತ್ತು ಆರೋಗ್ಯ ಬರೋದು. ಅಗ್ನಿ ಆರೋಗ್ಯ ಕೆಟ್ಟರೆ ಪ್ರಪಂಚದ ಆರೋಗ್ಯ ಕೆಟ್ಟೋಗುತ್ತೆ. ಈ ಪ್ರಪಂಚವೇ ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ಕಾಂಡವವನವೆಲ್ಲವನ್ನೂ ಕೂಡ ಅರ್ಜುನನು ಆಹುತಿಯಾಗಿ ಅಗ್ನಿಗೆ ಕೊಟ್ಟ. ಒಂದು ಪ್ರಾಣಿ ಪಕ್ಷಿ ತಪ್ಪಿಸ್ಕೊಂಡು ಹೋಗದೇ ಇರೋ ಥರ ಅಲ್ಲಿಂದ ಎಲ್ಲವೂ ಅಗ್ನಿಗೆ ಆಹುತಿ ಆಗೋ ಥರ ನೋಡಿಕೊಂಡ ಆ ಸಮಯದಲ್ಲಿ ಅಂತ. ಆಗ ಈ ತಕ್ಷಕನು ಅಲ್ಲೇ ಇದ್ದನಂತೆ. ಅಂದರೆ ತಕ್ಷಕನ ವಾಸ ಕೂಡ ಕಾಂಡವವನ ಒಂದು ಕಾಲದಲ್ಲಿ. ಆ ದಿನ, ಯಾವ ದಿನ ಕಾಂಡವವನದ ದಹನವಾಯಿತೋ, ಕಾಂಡವವನ ಹೊತ್ತಿ ಉರಿಯಿತೋ, ಆ ದಿನ ಮಾತ್ರ ತಕ್ಷಕ ಇರಲಿಲ್ಲ, ಊರಲ್ಲಿರಲಿಲ್ಲ. ಏನೋ ಕೆಲಸಕ್ಕೆ ಹೊರಗಡೆ ಹೋಗಿದ್ದ. ನೋಡಿ, ಲೆಕ್ಕ ಆಗಿದೆ ಅಲ್ವಾ? ಫ್ಲೈಟಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿರ್ತೀವಿ, ಟಿಕೆಟ್ ಎಲ್ಲ ಆಗಿರುತ್ತೆ, ಮಿಸ್ ಆಗತ್ತೆ. ಅದೇ ಇದನ್ನು ಆ ಫ್ಲೈಟ್ ಬಿದ್ದೋಗ್ಬಿಡುತ್ತೆ, ಅಪಘಾತ ಆಗತ್ತೆ. ಅದೃಷ್ಟ ಅಲ್ವಾ? ಈ ಥರ ಇದೆ. ಅವತ್ತೇ ಇರಲಿಲ್ಲ ತಕ್ಷಕ. ಅದು ಅವನ ಹೆಂಡತಿ ಇದ್ಲು,
ಮಗ ಅಶ್ವಸೇನ ಇದ್ದ. ಅಶ್ವಸೇನ ಅನ್ನೋನು ತಕ್ಷಕನ ಮಗ. ಈ ಅಶ್ವಸೇನನ ಪಾರು ಮಾಡಬೇಕು ಅನ್ನೋ ಕಾರಣಕ್ಕೆ ತಕ್ಷಕನ ಪತ್ನಿ ಅಶ್ವಸೇನನ ತಾಯಿ ಆ ಅಶ್ವಸೇನನ ನುಂಗ್ಬಿಡ್ತಾಳೆ ಪೂರ್ತಿ. ಹಿಂದು ಮುಂದಾಗಿ ತಲೆ ಕಡೆಯಿಂದ ನುಂಗ್ಬಿಡ್ತಾಳೆ. ನುಂಗಿ ಹಾರಿದಳಂತೆ. ಮಗನನ್ನು ನುಂಗ್ಕೊಂಡು ಖಾಂಡವವನದ ಮಧ್ಯದಿಂದ ಹೊರಗೆ ಹಾರ್ತಾಳೆ. ಹೊತ್ತಿ ಉರಿತಾ ಇದೆ ಖಾಂಡವವನ. ಅರ್ಜುನ ಆಕೆಯನ್ನು ಮಧ್ಯದಲ್ಲಿ ಕತ್ತರಿಸ್ತಾನೆ. ತನ್ನ ಬಾಣಗಳ ಮೂಲಕವಾಗಿ ತಕ್ಷಕನ ಪತ್ನಿಯನ್ನು ಮಧ್ಯದಲ್ಲಿ ತುಂಡು ಮಾಡಿದಾಗ ಆಕೆಯ ತಲೆಭಾಗ ಬಂದು ಬೆಂಕಿಗೆ ಬಿತ್ತು. ಆಕೆ ಉಳಿಲಿಲ್ಲ. ಬಾಲದ ಭಾಗ ಆ ಕಡೆ ಬಿತ್ತು. ಅದರೊಳಗಿಂದ ಹೊರಗೆ ಬರ್ತಾನೆ ಅಶ್ವಸೇನ, ತಕ್ಷಕನ ಮಗ. ಆದರೆ ಬಾಲ ತುಂಡಾಗಿತ್ತು ಅವನತ್ರ. ಯಾಕೆ ಹೇಳಿ? ತಲೆ ಕಡೆ ಬಾಲ ಇತ್ತು ಅಂತ. ತನ್ನ ತಾಯಿ ಹೊಟ್ಟೆ ಒಳಗಡೆ ಇದ್ದವನು, ತಾಯಿ ತಲೆ ಕಡೆ ಬಾಲ ಇತ್ತು. ತಲೆ ಕತ್ತರಿಸಿದಾಗ ಅಥವಾ ತಲೆ ಭಾಗವನ್ನು ಆ ಮಧ್ಯಭಾಗ ಕತ್ತರಿಸಿದಾಗ ಅಶ್ವಸೇನನ ಬಾಲ ಹೋಯಿತು. ಆದರೆ ಅಶ್ವಸೇನ ಜೀವಂತ ಉಳ್ಕೊಂಡ. ಹಾಗೆ ಸಾಧಿಸ್ತಾನೆ ಅರ್ಜುನನ ಮೇಲೆ ಅವನು. ಕರ್ಣಾರ್ಜುನರು ಯುದ್ಧ ಆಗಬೇಕಾದ್ರೆ ಕರ್ಣನ ಬತ್ತರಕ್ಕೆ ಸೇರ್ಕೊತಾನೆ ಬಂದು. ಸರ್ಪಾಸ್ತ್ರವಾಗಿ ಅರ್ಜುನನ ಮೇಲೆ ಹೋಗ್ತಾನೆ. ಆದರೆ ಅರ್ಜುನನನ್ನು ಕೃಷ್ಣ ಪಾರು ಮಾಡ್ತಾನೆ. ಕುದುರೆಗಳನ್ನು ಮಂಡಿಯೂರಿ ಕುಳ್ಳಿರಿಸಿ, ಇಲ್ಲಿಗೆ ಬಂದಿದ್ದು ಬಾಣ ಅಲ್ಲಿಗೆ ಹೋಗೋ ಥರ, ಕುತ್ತಿಗೆಗೆ ಬಂದಿದ್ದು ಕಿರೀಟ ಹಾರೋ ಥರ ಮಾಡಿ ಕೃಷ್ಣ ಬಚಾವ್ ಮಾಡಿದ ಮೇಲೆ ಅಶ್ವಸೇನ ವಾಪಸ್ ಕರ್ಣನ ಹತ್ರ ಹೋಗ್ತಾನೆ. ಮತ್ತೊಂದು ಸರಿ ಪ್ರಯೋಗ ಮಾಡೋದು ನನ್ನನ್ನು, ಈ ಸತಿ ನಾನು ಬಿಡೋದಿಲ್ಲ, ಕೊಲ್ತೇನೆ ಅವನನ್ನು ಅಂದಾಗ ಕರ್ಣ ಒಪ್ಕೊಳ್ಳಿಲ್ಲ. ನಾನು ಎರಡನೇ ಸತಿ ತೊಟ್ಟು ಬಾಣ ತೊಡೋದಿಲ್ಲ, ನೀನು ಯಾರು, ನಿನ್ನ ಅಗತ್ಯ ನನಗಿಲ್ಲ ಅನ್ನೋ ಇದು ಇತ್ತು ಅವನಿಗೆ. ಹಾಗಾಗಿ ಅವನು ಕರ್ಣ ಉಪಯೋಗಿಸಲಿಲ್ಲ. ತಾನೇ ಹೋಗ್ತಾನಂತೆ ಅಶ್ವಸೇನ. ಕರ್ಣ ಪ್ರಯೋಗ ಮಾಡಿದ್ರೆ ಏನಾಯಿತು ಅಂತ ತಾನೇ ಅರ್ಜುನನ ಮೇಲೆ ಹೋದಾಗ ಅರ್ಜುನ ಅವನನ್ನು ಬಾಣಗಳಿಂದ ತುಂಡು ಮಾಡಿಬಿಡ್ತಾನೆ. ಅಲ್ಲಿಗೆ ಅಶ್ವಸೇನ ಮುಗಿದೋದ. ಈ ಕಥೆ ನೆನಪು ಮಾಡ್ತಾನೆ ಉತ್ತಂಕ ಅಂತ. ಖಾಂಡವವನದಲ್ಲಿ ವಾಸ ಮಾಡ್ತಾ ಇದ್ದೆ ನೀನು ಮತ್ತು ನಿನ್ನ ಮಗ ಅಶ್ವಸೇನ ಒಟ್ಟಿಗೆ ಓಡಾಡ್ತಾ ಇದ್ರಿ ಖಾಂಡವವನದಲ್ಲಿ. ನಿನಗೆ ಇನ್ನೊಬ್ಬ ಮಗನೂ ಇದ್ದಾನೆ, ಅವನ ಹೆಸರು ಶ್ರುತಸೇನ ಅಂತ. ಅವನು ಇವನು ತಪಸ್ಸು ಮಾಡ್ತಾ ಇದ್ದಾನೆ. ಶ್ರುತಸೇನ ತಪಸ್ಸಿಗೆ ಉದ್ದೇಶ ಏನಂದರೆ ನಾನೇ ನಾಗರಿಗೆಲ್ಲ ದೊರೆಯಾಗಬೇಕು ಅಂತ. ಆ ತಪಸ್ಸಿನ ಫಲವ ಏನು? ಅವನ ಅಣ್ಣ ತೀರ್ಕೊಂಡ. ಅಣ್ಣ ಇದ್ದರೆ ತಮ್ಮ ದೊರೆಯಾಗಲ್ಲ ಅಲ್ವಾ? ಹಾಗಾಗಿ ಏನೋ ಅಣ್ಣ ಉಳ್ಕೊಳ್ಳಿಲ್ಲ. ತಮ್ಮ ತಪಸ್ಸು ಮಾಡ್ತಾ ಇದ್ದಾನೆ, ನಾಗರಿಗಳಿಗೆ ದೊರೆಯಾಗಬೇಕು ಅನ್ನೋಂತ. ಇವನ್ನೆಲ್ಲರನ್ನೂ ಸ್ವತಃ ಮಾಡ್ತಾನೆ ಉತ್ತಂಕ. ಆದರೆ ಸ್ತೋತ್ರಕ್ಕೆ ಫಲ ಬರಲಿಲ್ಲ, ಅಥವಾ ಸ್ತೋತ್ರದಿಂದ ಏನೂ ಆಗಲಿಲ್ಲ. ನಾಗರಗಳು ಉಳಿದು ಬರಲಿಲ್ಲ. ಒಗ್ಗಟ್ಟು ನೋಡಿ, ಕುಂಡಲ ತಂದುಕೊಳ್ಳಲಿಲ್ಲ, ವ್ಯರ್ಥ. ಸ್ತೋತ್ರ ವ್ಯರ್ಥ ಅಲ್ವಾ? ಮಂತ್ರ ಸ್ತೋತ್ರ ವ್ಯರ್ಥ ಆಗತ್ತಾ? ಮತ್ತೇನೂ ಆಗಿಲ್ವಲ್ಲ? ಥಿಂಕ್ ಮಾಡಿ. ಏನೂ ಆಗಿಲ್ಲ, ವ್ಯರ್ಥ ಅಲ್ವಾ? ವ್ಯರ್ಥ ಅಲ್ಲ. ಯಾಕೆಂದರೆ ಏನೂ ಆಗಿಲ್ಲ ಅನ್ನೋದು ಒಂದು ಫಲ, ಅದು ಕೂಡ ಫಲವೇ ತಾನೆ. ಏನೂ ಆಗಿಲ್ಲ ಅನ್ನೋದು ಫಲವಾ? ಒಪ್ಪೋತೀರಾ? ಏನೂ ಆಗಿಲ್ಲ ಅಂದರೂ ಫಲನದು. ಉತ್ತಂಕನಿಗೆ ಏನೂ ಆಗಿಲ್ಲ ಅಂತ, ವಿಷದ ಗಾಳಿಯಲ್ಲೂ ಜೀವ ಹೋಗಿಲ್ಲ ಅಥವಾ ಅವನಿಗೇನು ತೊಂದರೆ ಆಗಿಲ್ಲ ಅನ್ನೋದೊಂದು ಫಲ ತಾನೆ ಅಂತ. ಆ ಫಲ ಇದೆ, ಕುಂಡಲ ಬರಲಿಲ್ಲ. ಇಷ್ಟ ಆಗ್ತಿರೋ ಹಾಗೆಯೇ ಒಂದು ಚಿಕ್ಕ ಭಾಗ ಇದೆ, ಅದನ್ನ ಹೇಳಿ ನಿಲ್ಲಿಸ್ತೀವಿ ಇವತ್ತು. ಒಂದು ದೃಶ್ಯ ಅವನ ಕಣ್ಣಿಗೆ ಬಿತ್ತು, ಉತ್ತಂಕನ ಕಣ್ಣಿಗೆ ಬಿತ್ತು. ಇಬ್ಬರು ಸ್ತ್ರೀಯರು ಬಟ್ಟೆ ನೇಯ್ತಾ ಇದ್ರಂತೆ. ಮಗ್ಗ ಇಟ್ಕೊಂಡು, ಗೋಲು ಅಂತ ಹೇಳ್ತಾರೆ, ಒಂದು ಕೋಲ್ ಬೇಕಾಗತ್ತೆ ಅದಕ್ಕೊಂದು, ಅದು ಬಿಡಿಸೋಕ್ಕೆ ಕೋಲ್ ಇರುತ್ತೆ ಒಂದು, ಅದಿಟ್ಕೊಂಡು ಇಬ್ಬರು ಸ್ತ್ರೀಯರು ಬಟ್ಟೆ ನೇಯ್ತಾ ಇದ್ದಾರೆ. ಕೆಲವು ದಾರ ಬಿಳಿ, ಕೆಲವು ದಾರ ಕಪ್ಪು ಬಿಳಿ ದಾರಗಳ ಬಟ್ಟೆ ನೇಯುವ ಇಬ್ಬರು ಸ್ತ್ರೀಯರನ್ನು ನೋಡ್ತಾನೆ ಉತ್ತಂಕ. ಏನಪ್ಪ ಕಪ್ಪು ದಾರ, ಏನಪ್ಪ ಬಿಳಿ ದಾರ? ಗೆಸ್ ಮಾಡ್ತೀರಾ?
ನಿನ್ನ ಊಹೆಗೆ ಮೆಚ್ಚೋದು ನಾವು. ಬಟ್ ಇಲ್ಲಿ ಬೇರೆ ವಿಷಯ ಇದು. ಬಟ್ ನೀನು ಕಲ್ಪನೆ ಮಾಡೋ ರೀತಿ ಖುಷಿ ಆಯಿತು ತುಂಬ ನನಗೆ. ಈ ಥರ ನೇಯ್ತಾ ಇದ್ದಾರೆ ಅವರು, ನೇಯ್ಗೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಮುಂದಕ್ಕೆ ತೋರಿಸಿ. ದಾರಗಳು ಒಂದಷ್ಟು ಕಪ್ಪಿದೆ, ಒಂದಷ್ಟು ಬಿಳಿ ಇದೆ. ಇಬ್ಬರು ಸ್ತ್ರೀಯರು ನೇಯ್ತಾ ಇದ್ದಾರೆ ದಾರಗಳನ್ನು. ನೀವು ಮಾಡಬೇಕಲ್ವ ಚಿತ್ರಣ, ಅದಕ್ಕೆ ತೋರಿಸ್ತಿರೋದು ನಿಮಗೆ. ಆ ದೃಶ್ಯ ನೋಡ್ತಾನೆ ಉತ್ತಂಕ. ಕೃಷ್ಣಾಶ್ಚ ಸಿತಾಶ್ಚ ತಂತವಃ. ಕಪ್ಪು ಅಂದರೆ ರಾತ್ರಿ, ಬಿಳಿ ಅಂದರೆ ಹಗಲು. ಕಪ್ಪು ಬಿಳಿ ದಾರಗಳು, ಹಗಲು ರಾತ್ರಿಗಳೇ ದಾರಗಳು. ಯಾರೋ ಆ ಸ್ತ್ರೀಯರು ನೇಯ್ತಾ ಇದ್ದಾರೆ ಬಟ್ಟೆಯನ್ನು. ಆ ಬಟ್ಟೆಯೇ ಪ್ರಪಂಚ. ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ದೃಶ್ಯ ನೋಡ್ತಾನೆ. ಒಂದು ಚಕ್ರ ಇದೆ. ಆ ಚಕ್ರವನ್ನು 6 ಮಕ್ಕಳು, 6 ಹುಡುಗರು ತಿರುಗಿಸ್ತಾ ಇದ್ದಾರೆ ಚಕ್ರವನ್ನು. ಆ ಚಕ್ರಕ್ಕೆ 360 ಗೂಟಗಳು, 24 ಗಿಣ್ಣುಗಳು, 24 ಗಿಣ್ಣುಗಳು, 12 ಅರಗಳು, 12 360 ಗೂಟಗಳು. ಏನು ಚಕ್ರ ಇದು? ತೋರಿಸು. 6 ಮಕ್ಕಳು ತಿರುಗಿಸ್ತಾ ಇದ್ದಾರೆ ಆ ಚಕ್ರವನ್ನು. ಆಶಾ ಟೀಚರ್ ಬಿಡಿಸಿರೋದು ಇದು, ನಿಮಗೋಸ್ಕರನೇ ಬಿಡಿಸಿರೋದು ಆಶಾ ಟೀಚರು. ಈಗ ಹೇಳಿ ನೀವು, ಚಕ್ರಕ್ಕೆ 360 ಗೂಟಗಳು. 360 ಏನು ಹೇಳಿ? 360 ದಿನಗಳು, ಹೌದಾ? ಆಮೇಲೆ 24 ಪರ್ವಗಳು, 24 ಗಿಣ್ಣುಗಳು. 24 ಏನು? ಗಂಟೆ ಅಲ್ಲ. ಗಂಟೆ ಅನ್ನೋದು ನಮ್ಮ ಕಾನ್ಸೆಪ್ಟ್ ಅಲ್ಲ. ಗಂಟೆ ಅನ್ನೋದು ವಿದೇಶದ ಕಾನ್ಸೆಪ್ಟು. ನಮ್ಮದು ಗಳಿಗೆ ಅಲ್ವಾ? ಗಳಿಗೆ 60 ಗಳಿಗೆ ಆಗುತ್ತೆ ಒಂದು ದಿನಕ್ಕೆ. 2.5 ಗಳಿಗೆಗೆ 1 ಗಂಟೆ. ಈ ಅವರ್ಸ್ ಅನ್ನೋದು ನಮ್ಮಂದ ಹೊರಗಡೆಯಿಂದ ಬಂದಿರೋದು, ಹೊರದೇಶದಿಂದ ಬಂದಿರೋದು, ನಮ್ದಲ್ಲ ಅದು. ಹಾಗಾಗಿ ಗಂಟೆ ಅಲ್ಲ, ಬೇರೆ ಹೇಳಿ. ಮಾಸ 12 ಆಗುತ್ತೆ. 12 ಅರಗಳಿದೆ ಅದಕ್ಕೆ, 12 ಅಲುಗುಗಳಿದೆ, 12 ಅರಗಳಿದೆ ಅದಕ್ಕೆ, ಅದು 12 ಮಾಸಗಳು. 24 ಏನು? ಪಕ್ಷ. ಸರಿ ಇದೆ. ಒಂದು ತಿಂಗಳಿಗೆ ಎಷ್ಟು ಪಕ್ಷ? ಒಂದು ಹಕ್ಕಿಗೆ ಎಷ್ಟು ಪಕ್ಷ? ಪಕ್ಷ ಅಂದ್ರೇನು? ರೆಕ್ಕೆ. ಪಕ್ಷ ಅಂದರೆ ರೆಕ್ಕೆ. ಪಕ್ಷಿ ಅಂದರೆ ರೆಕ್ಕೆ ಉಳ್ಳದ್ದು, ಹಕ್ಕಿ. ಹಾಗೆ ಒಂದು ಮಾಸಕ್ಕೂ ಕೂಡ 2 ಪಕ್ಷಗಳು. ಒಂದು ಶುಕ್ಲ ಪಕ್ಷ, ಒಂದು ಹುಣ್ಣಿಮೆ ಪಕ್ಷ, ಇನ್ನೊಂದು ಅಮಾವಾಸ್ಯೆ ಪಕ್ಷ ಅಲ್ವಾ? ಹಾಗಾಗಿ ಒಟ್ಟು ವರ್ಷಕ್ಕೆ ಎಷ್ಟು ಪಕ್ಷ ಆಗತ್ತೆ? 24 ಪರ್ವಗಳು. 6 ಹುಡುಗರು ತಿರುಗಿಸ್ತಾ ಇದ್ದಾರೆ ಅದನ್ನು ಅಂತ. ಯಾರು 6 ಹುಡುಗರು? ಋತುಗಳು 12 ಅಲ್ವಾ? ನಿಜವಾಗ್ಲು? ಯಾವ್ಯಾವುದು ಹೇಳಿ ನೋಡೋಣ. ಪರ್ಫೆಕ್ಟ್, ಸರಿ ಇದೆ. ಒಂದು ಋತುವಿಗೆ ಎಷ್ಟು ಮಾಸ? ಒಂದು ಮಾಸಕ್ಕೆ ಎಷ್ಟು ಪಕ್ಷ? ಒಂದು ಪಕ್ಷಕ್ಕೆ ಎಷ್ಟು ದಿವಸ? ಒಂದು ಪಕ್ಷಕ್ಕೆ ಒಂದು ದಿನಕ್ಕೆ ಎಷ್ಟು ಗಳಿಗೆ? ಗಳಿಗೆ ಅಂದರೆ ಭಾರತೀಯವಾದ್ದು, ಗಂಟೆ ಅಂದರೆ ವಿದೇಶದ್ದು. ಗಂಟೆ 24 ಒಂದು ದಿನಕ್ಕೆ, ಗಳಿಗೆ 60 ಇರುತ್ತೆ ಸಾಮಾನ್ಯವಾಗಿ. ಒಂದು ದಿನಕ್ಕೆ 60 ಗಳಿಗೆ ಇರುತ್ತೆ. 2.5 ಗಳಿಗೆಗೆ 1 ಗಂಟೆ ಆಗುತ್ತೆ ಅಂತ. ಇದನ್ನು ನೋಡ್ತಾನೆ ಉತ್ತಂಕ, ಅದನ್ನು ಸ್ತೋತ್ರ ಮಾಡ್ತಾನೆ. ಅದ್ರ ಪಕ್ಕದಲ್ಲಿ ಇನ್ನೊಂದು ದೃಶ್ಯ. ಒಂದು ವಿಶೇಷ ಪುರುಷ, ಒಬ್ಬ ವಿಶೇಷ ವ್ಯಕ್ತಿ, ಒಂದು ಜೊತೆಗೊಂದು ಕುದುರೆ, ವಿಶೇಷವಾದ ಕುದುರೆ, ವಿಶೇಷವಾದ ಪುರುಷನೊಬ್ಬ. ಹಿಂದೂ ಸಿಕ್ಕಿತ್ತಲ್ವ ಆ ತರಹ ಅವನಿಗೆ, ಉತ್ತಂಕನಿಗೆ ದೊಡ್ಡ ಎತ್ತು ಮತ್ತು ಎತ್ತಿನ ಮೇಲೊಬ್ಬ ದೊಡ್ಡ ಮನುಷ್ಯ ಸಿಕ್ಕಿದ್ದಲ್ವ ಹಿಂದೆ. ಈಗಲೂ ಹಾಗೇನೆ ಅಂತ. ಒಂದು ವಿಶೇಷ ಕುದುರೆ, ಕುದುರೆ ಪಕ್ಕದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ. ಇವರೆಲ್ಲರನ್ನೂ ಸ್ತೋತ್ರ ಮಾಡ್ತಾನೆ ಉತ್ತಂಕ.
ಅವರೆಲ್ಲರನ್ನು ಸ್ತೋತ್ರ ಮಾಡ್ತಾನೆ. ಅವನೇ ಕಲ್ಪಿಸಿಕೊಂಡು ಭಾವಿಸ್ಕೊಂಡು ಯಾರಿರ್ಬೋದು ಯಾರಾಗ್ಬೋದು ಅಂತ ಭಾವಿಸ್ಕೊಂಡು ಸ್ತೋತ್ರ ಮಾಡ್ತಾನೆ. ಆ ಸ್ತೋತ್ರಕ್ಕೆ ಫಲ ಬಂತು. ಆ ಸ್ತೋತ್ರಕ್ಕೆ ಫಲ ಬಂತು. ಅಂದರೆ ಕುಂಡರಗಳನ್ನು ತೆಗೆದುಕೊಟ್ರು ಅಂತ ಅಲ್ವಾ ಅವನಿಗೆ? ಇಲ್ಲ, ಫಲ ಏನು ಬಂತು, ಹೇಗೆ ಬಂತು ನೋಡೋಣ. ಆದರೆ ಸರ್ಪಗಳನ್ನು ಗೆಲ್ಲುವ, ಸರ್ಪಗಳಿಂದ ಕುಂಡರಗಳನ್ನು ಮರಳಿ ಬೇಕಾಗ್ತಕ್ಕಂಥ ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ಅವಕಾಶ ಉತ್ತಂಕನಿಗೆ ಪ್ರಾಪ್ತ ಆಯಿತು ಈ ಸ್ತೋತ್ರದ ಫಲವಾಗಿ. ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಮುಂದೆ, ಇವರೆಲ್ಲ ಯಾರು, ಆ ವ್ಯಕ್ತಿ ಯಾರು, ಆ ಕುದುರೆ ಯಾವುದು, ಆ ಚಕ್ರ ಯಾವುದು, ಆ ಹೆಣ್ಮಕ್ಳು ಯಾರು, ಆ ಹುಡುಗರುಗಳು ಯಾರು, ಆ ದಾರಗಳು ಏನು, ಇವೆಲ್ಲವೂ ಅರ್ಥ ಮಾಡ್ಕೋಬೇಕು. ಆ ಎತ್ತು ಯಾವುದು, ಆ ಎತ್ತಿನ ಗೋಮಯ ಗಂಜಲ ಏನದು ನಿಜವಾಗಿ, ಇದೆಲ್ಲ ರಹಸ್ಯಗಳು. ಈ ರಹಸ್ಯಗಳನ್ನೇ ಬಿಡಿಸಿ ಹೇಳ್ತೀನಿ ನಾನು ನಿಮಗೆ. ಏನು ಒಂದೊಂದು ಕೂಡ ಏನು ಅಂತಂದ್ರೆ ಹೇಳ್ತೀವಿ, ಆದರೆ ಇವತ್ತಲ್ಲ, ಇನ್ನೂ ಟೈಮ್ ಇದೆ ಅದಕ್ಕೆ ಹೇಳೋದಕ್ಕೆ. ಇನ್ನೂ 1-2 ಕಂತಿದೆ, ಇದು ಕೊನೆಗೆ ಬಂತು ಸಸ್ಪೆನ್ಸ್. ಇವತ್ತೇ ಸ್ವಲ್ಪ ಹೇಳಿರೋದು ನಮಗೆ. ಬಟ್ ಈ ಸ್ತೋತ್ರಕ್ಕೆ ಫಲ ಬಂತು ಅವನಿಗೆ. ಅವನ ಹಿಂದೆ ಯಾರೋ ಬರ್ತಾ ಇದ್ದಾರೆ ನೋಡಿ ನಿರಂತರವಾಗಿ. ತಕ್ಷಕ ಮಾತ್ರ ಅಲ್ಲ, ಮತ್ತು ಯಾರ್ಯಾರು ಇದ್ರೆ ಇವರೆಲ್ಲ ಯಾರು, ಯಾಕೆ ಅವ್ರ ಜೊತೆಗೆ ಬರಬೇಕು, ತಂಕನ ಜೊತೆಗೆ ಬರಬೇಕು? ಯಾರೋ ಕೆಲವರು ತೊಂದರೆ ಮಾಡೋರು ಅವನಿಂದ ಬರ್ತಾ ಇದ್ದಾರೆ, ಯಾರೋ ಕೆಲವರು ಸಹಾಯ ಮಾಡೋರು ಕೂಡ ಅವನಿಂದ ಬರ್ತಾ ಇದ್ದಾರೆ ಅಂತಲೇ ಅರ್ಥ. ಅದಕ್ಕೆ ನಮ್ಗೆ ಗೊತ್ತಿರೋಲ್ಲ, ನಮ್ಮ ಒಳಗೆ ನಮ್ಮ ಹಿಂದೆ ಮುಂದೆ ದೇವತೆಗಳಿರ್ತಾರೆ, ನಮ್ಮನ್ನು ಫಾಲೋ ಮಾಡ್ತಾ ಇರ್ತಾರೆ ಅವರು, ನೆರಳಿನ ಹಾಗೆ ಅಂತ. ನಾವು ನಂಬಿದರೆ ಒಳ್ಳೇದು ಮಾಡ್ತಾರೆ, ಇಲ್ಲ ಅನ್ನೋ ಉಪಯೋಗ ಏನಿರೋದಿಲ್ಲ. ಉತ್ತಂಕನಿಗೆ ಇವು ಏನೋ ಸಹಾಯ ಮಾಡ್ಬೋದು. ಏನು ಸಹಾಯ ಅನ್ನೋದನ್ನು ಮುಂದಿನ ವಾರದಲ್ಲಿ ನೋಡೋಣ. ಮತ್ತು ಇವರೆಲ್ಲ ಯಾರು ಅನ್ನೋದ್ರು ಕೂಡ ನೀವು ಸಾಧ್ಯ ಆದರೆ ಗೆಸ್ಟ್ ಮಾಡಿ ಇದೆಲ್ಲ ಯಾರ್ಯಾರು ಅಂತ. ನಿಮ್ಮ ಈ ಕ್ಯಾರೆಕ್ಟರ್ಸ್ ಏನು ಬಂದಿದೆ ಈ ಕಥೆಯಲ್ಲಿ ನೆನಪು ಮಾಡಿಕೊಂಡು ಅದೆಲ್ಲ ಉತ್ತಂಕ ಹೊರಟ ಮೇಲೆ ಯಾರ್ಯಾರು ಸಿಕ್ಕಿದ್ರು ನನಗೆ. ಈ ಪೌಷನ ಪತ್ನಿ ಎಲ್ಲ ಬೇಕು ಅಂತಿಲ್ಲ, ಯಾರು ಗೊತ್ತಾಗ್ದಿರೋ ಕ್ಯಾರೆಕ್ಟರ್ಸ್ ಇದೆಯಲ್ಲ, ಅದೇ ಎತ್ತು ಆ ವ್ಯಕ್ತಿ ಮತ್ತು ಆ ಗೋಮಯ, ಆ ಸಗಣಿ, ಅದೇನೇನು ಅಂತ. ಆಮೇಲೆ 2 ಸ್ತ್ರೀಯರು, ದಾರಗಳು, 6 ಮಕ್ಕಳು, ಚಕ್ರ, ಅದರಲ್ಲಿ ನೀವು ಹೇಳಿದಿರಿ 360 ಕೋಟೆಗಳು, 12 ಅರಗಳು, 24 ಗಂಡುಗಳು, ಕುದುರೆ ಮತ್ತು ವ್ಯಕ್ತಿ, ಇಷ್ಟಿದೆ. ಗೆಸ್ ಮಾಡಿ, ನೀವೆಲ್ಲ ಬರೀತಾ ಬನ್ನಿ ಬೇಕಾದ್ರೆ ಇಟ್ಕೊಂಡು ಯಾರಿರ್ಬೋದು ಅಂತ. ಈ ಕಥೆಗೆ ಲಿಂಕ್ ಆಗಬೇಕು ಅವರು. ನಿಮಗೆ ನಾವು ಬಿಡಿಸಿ ಹೇಳೋಕ್ಕಿದೆ ಮುಂದೆ, ಬಟ್ ಒಂದು ಸತಿ ನಿಮ್ಮ ಹತ್ರ ಹೇಳಿಸ್ತೀವಿ ಅದನ್ನು, ಆಮೇಲೆ ನಾವು ಹೇಳ್ತೀವಿ ಅಂತ. ಅದರಲ್ಲಿ ಯಾರೋ ಕೆಲವರು ಸಹಾಯ ಮಾಡ್ತಾ ಇದ್ದಾರೆ, ಯಾರೋ ಕೆಲವರು ತೊಂದರೆ ಮಾಡ್ತಾ ಇದ್ದಾರೆ. 2 ಥರ ಇದೆ ಒಟ್ಟಾರೆ. ಅವನ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದರಲ್ಲಿ 2 ಸೇರಿಕೊಂಡಿದೆ. ಇದೇನು ನೋಡೋಣ, ಮುಂದಿನ ಭಾಗದಲ್ಲಿ ನೋಡೋಣ. ಉತ್ತಂಕನ ಚರಿತ್ರೆ, ನಾಗಲೋಕದ ಸಾಹಸ. ಉತ್ತಂಕ ನಾಗಲೋಕದಲ್ಲಿ ಮಾಡಿರ್ತಕ್ಕಂಥ ಸಾಹಸಗಳು ಮತ್ತು ಸಾಧನೆಗಳು. ಹರೇ ರಾಮ್.